ಹಾಯ್ ಹಾಲ್ ಇದು ಬಂದು ನನ್ನ ಹಸ್ಬೆಂಡು ಆರ್ಡ್ರ್ ಮಾಡಿದ್ರು ವಾಚು ತುಂಬಾ ಚೆನ್ನಾಗಿತ್ತು ಲೋಟಸ್ ಡಿವೈನ್ದವ್ರದ್ದು. ನಾನು ಚೆಕ್ ಮಾಡ್ತಾ ಇದ್ದೆ ಹೇಗಿದೆ ಅಂತ ಹೇಳ್ಬಿಟ್ಟು ಅವ್ರ ಕೈಗಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ಈ ಥರ ವಾಚ್ ಅವರು ಡಿಗ್ರಿಲಿದ್ದೆಲ್ಲ ಕಟ್ಕೊತಾ ಇದ್ರು. ಈಗೀಗ ಜಾಬ್ ಬಿಟ್ಮೇಲೆ ಬೆಂಗಳೂರಿಗೆ ಬಂದಮೇಲೆ ಕಟ್ಕೊಳೋದೇ ಬಿಟ್ಬಿಟ್ಟಿದ್ರು ಈ ಥರದ್ದು. ಸೊ ಹಾಗಾಗಿ ಈ ಥರ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಮತ್ತೆ ಆರ್ಡ್ರ್ ಮಾಡ್ಕೊಂಡಿದ್ರು. ಹಾಗೆ ಊಟಕ್ಕೆ ಅಂತ ಹೇಳ್ಬಿಟ್ಟು ಹೀರೆಕಾಯಿ ಪಲ್ಯ, ಚಪಾತಿ ಮತ್ತು ನಮ್ಮ ಕಡೆ ಸೀಕರ್ಣಿ ಅಂತ ಮಾಡ್ತಾರೆ. ಮ್ಯಾಂಗೋ ಸೀಸನ್ ಅಲ್ವಾ ಇವಾಗ. ಸೊ ಹಾಗಾಗಿ ಸೀಸನ್ ಮುಗಿಯೋ ಅಷ್ಟೊತ್ತಿಗೆ ಸೀಕರ್ಣಿ ಎಷ್ಟು ಸತಿ ಬೇಕೋ ಅಷ್ಟು ಸತಿ ಮಾಡ್ಕೊಂಡ್ಬಿಟ್ಟು ಆಸೆನ ತೀರಿಸ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು 2 ದಿನಕ್ಕೊಂದ್ಸತಿ 3 ದಿನಕ್ಕೊಂದ್ಸತಿ ಮಾಡ್ತಾನೆ ಇರ್ತೀನಿ ಯಾವಾಗ್ಲೂ. ಹಾಗೆ ಸಂಜೆ ಕೂಡ ಅಷ್ಟೇ ಸೀಕರ್ಣಿ ಇತ್ತು ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಗ್ಲಾಸಲ್ಲಿ ಹಾಕ್ಕೊಂಡ್ಬಿಟ್ಟು ಕುಡಿದೆ. ಹಾಗೆ ಇಲ್ಲಿ ನನ್ನ ಹಸ್ಬೆಂಡ್ ಡಿಮಾರ್ಟ್ ಹತ್ರ ಸಿಗುತ್ತಲ್ಲ ಚೀಸ್ ಫ್ಲೇವರ್ದು ಪಾಪ್ಕಾರ್ನ್ ತಂದಿದ್ರು. ಅದು ನನ್ನ ಮಗಳು ನೋಡಿ ಬಂದು ಇಸ್ಕೊಂಡ್ಬಿಟ್ಟು ತಿಂತಾ ಇದ್ದಾಳೆ. ಅವಳಿಗೆ ಇದಂದರೆ ತುಂಬಾ ಇಷ್ಟ. ಫಸ್ಟ್ ಟೈಮ್ ನಾವು ಡಿಮಾರ್ಟ್ಗೆ ಹೋದಾಗ ಇದ್ದ ಟೇಸ್ಟ್ ತೋರಿಸಿದ್ವಿ ಅಲ್ಲೇ ತೊಗೊಂಡ್ಬಿಟ್ಟು. ಅವಾಗಿಂದ ಅವಳು ತಂದಾಗೆಲ್ಲ ಅವಳು ಇಷ್ಟಪಟ್ಟು ತಿಂತಾಳೆ. ಹಾಗೆ ನಾವು ಕೇಳಿದ್ರು ಒಂದೊಂದ್ಸತಿ ಕೊಡಕ್ಕೆ ಬರ್ತಾಳೆ, ಇನ್ನೊಂದ್ಸತಿ ಅವಳೇ ಇಸ್ಕೊಂಡು ನನಗೆ ತಿಂದುಬಿಡ್ತಾಳೆ. ಅದನ್ನು ಕೊಡು ಅಂದರೂ ಕೂಡ ಕೊಡ್ತಾ ಇಲ್ಲ ಆ ಪಾಕೆಟ್ನ, ಹಾಗೆ ಇಟ್ಕೊಂಡ್ಬಿಟ್ಟಿದ್ದಾಳೆ ಅವಳೇನೆ. ನನಗೆ ಕೊಡಿ. ಕೊಡಿ ಮಗಳು, ಕೊಡಮ್ಮ, ತೆಗಿ ಅಂದಂಗದ್ಲು. ಕೊಡಿ ಕೊಡಿ. ನೋಡಿ ನೋಡಿದ್ರಲ್ಲ, ಅವಳು ಕೂಡ ಅಷ್ಟೇ ಕೇಳಿದರೆ ಕೊಡ್ತಾ ಇರಲಿಲ್ಲ. ನಾವು ಒಂದು ಸ್ವಲ್ಪ ಕಸ್ಕೊಟ್ಟು ತಿಂದುಬಿಟ್ರೆ ಅವಳು ಅಂತ ಕೆರಿಸ್ತಾ ಇದ್ಲು. ಹಾಗೆ ಪಾಪ್ಕಾರ್ನ್ ಎಲ್ಲ ತಿಂದಾದ್ಮೇಲೆ ಸ್ವಲ್ಪ ಕಾಫಿ ಕುಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಕಾಫಿ ಮಾಡ್ಕೊಂಡು ಕುಡಿದ್ವಿ. ಹಾಗೆ ನಾವು ಹೊರಗಡೆ ಹೋಗಿದ್ವಿ, ಸ್ವಲ್ಪ ತರೋದಿತ್ತು ಮನೆಗೆ ಅಂತ ಹೇಳ್ಬಿಟ್ಟು. ಹಾಗೆ ಅಲ್ಲಿ ಬರುವಾಗ ಹಲಸಿನಣ್ಣು ಹಚ್ಚಿದ್ರು, ದೊಡ್ಡ ದೊಡ್ಡ ಪೀಸ್ ಇತ್ತು. ನನಗಂತೂ ತುಂಬ ಇಷ್ಟ ಆಯಿತು. ಹಾಗೆ ತೊಗೊಂಬಂದೆ. ನೋಡಿ ಇಲ್ಲಿ ಎಷ್ಟೆಷ್ಟು ದೊಡ್ಡ ಒಂದೊಂದು ಹೋಳು ಎಷ್ಟೆಷ್ಟು ದೊಡ್ಡದಿದೆ. ಹಾಗೆ ಮೊಟ್ಟೆ, ಹಾಲು, ಮೊಸರು ಎಲ್ಲ ತೊಗೊಂಬಂದ್ವಿ.